ಮೇಲೆ ಇರುವ ಕಳಂಕ ನಿವಾರಣೆ ಆಗಲಿ ಅಂತ ಹೇಳಿ ಚಂಡಿಕಾ ಯಾಗವನ್ನ ಹಮ್ಮಿಕೊಳ್ಳಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಭಕ್ತ ವೃಂದದಿಂದ ಚಂಡಿಕಾ ಯಾಗ ನಡೆಸಲಾಗ್ತಾ ಇದೆ. ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಈ ಯಾಗ ಹಮ್ಮಿಕೊಳ್ಳಲಾಗಿದೆ. ದೇವಸ್ಥಾನದ ಮೇಲೆ ಬಂದ ಎಲ್ಲಾ ಅಪಮಾನಗಳು ಕೂಡ ದೂರವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಲಾಗಿದೆ. ವೀರೇಂದ್ರ ಹೆಗಡೆ ಅವರ ಮೇಲಿನ ಷಡ್ಯಂತ್ರ ಕೂಡ ದೂರವಾಗಲಿ ಅಂತ ಹೇಳಿ ಪೂಜೆ ನೆರವೇರಿಸಲಾಗಿದೆ. प्राणसंविदम् अन्यमानम् प्रञ्चेषुम्भिष्क्रोत्पवेयुतस्साः ओम् बलाबले पुष्टे त्वामादुर्ये गर्वमावः अन्यासाम् बलमाश्रित्य युद्धसे चातिमानिने स्वाहा ओम् देव्यवाय स्वाहा ओम् नमो देवी महादेवी शिवायै सततम् नमः नमः प्रकृति भद्रायै ओम् एकैवाहम् जगत्तत्र द्वितीया काममापरा अश्चैतादुष्टमय्ये वैशन्धमद्भुतये स्वाहा वन्दरस्वस्तास्तारेभ्यो ब्रह्माणि प्रमुखालयम् तस्या देव्यास्तनो जगद्वैवैवासेत्राम्बिका स्वाहा ॐ देव्यवाय स्वाहा ॐ अहम् विभूत्या बहुभिः वैदिरास्थिता तत्संहृतमयैकादिष्टान्तारुस्थिरा ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ನಡೀತಿರುವಂತಹ ಷಡ್ಯಂತ್ರ ಮತ್ತೆ ಅಪಮಾನ ದೂರ ಆಗಲಿ ಅಂತ ಹೇಳಿ ಬೆಳ್ತಂಗಡಿಯ ಭಕ್ತಾದಿಗಳೆಲ್ಲ ಸೇರಿ ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರದಲ್ಲಿ ಚಂಡಿಕಾ ಹೋಮವನ್ನ ಮಾಡಲಾಗ್ತಿರುವಂತದ್ದು. ಅಮೃತ ವರ್ಷಿಣಿ ಸಭಾಭವನದಲ್ಲಿ ಚಂಡಿಕಾ ಹೋಮ ಬೆಳಗ್ಗೆಯಿಂದ ಪ್ರಾರಂಭವಾಗಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು ದೇವಸ್ಥಾನದ ಅರ್ಚಕರೆಲ್ಲ ಸೇರಿ ಹೋಮ ಹವನಗಳನ್ನ ಮಾಡ್ತಿದ್ದಾರೆ. ಚಂಡಿಕಾ ಹೋಮ ನಡೀತಿದೆ. ಚಂಡಿಕಾ ಹೋಮದ ನಂತರದಲ್ಲಿ ಸತ್ಯ ದರ್ಶನ ಸಮಾವೇಶ ಸಹ ನಡೆಯುತ್ತೆ. ಅದಾದ ನಂತರದಲ್ಲಿ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಅವರು ಸತ್ಯ ದರ್ಶನದ ಸಮಾವೇಶದಲ್ಲಿ ಮಾತಾಡೋರಿದ್ದಾರೆ. ಏನೋ ಧರ್ಮಸ್ಥಳದ ವಿರುದ್ಧ ನಡೀತೋ, ಷಡ್ಯಂತ್ರಗಳು ನಡೀತೋ, ಅಪಮಾನಗಳಾಯ್ತೋ, ಇವೆಲ್ಲವೂ ದೂರ ಆಗಲಿ ಅಂತ ಹೇಳಿ ದಸರಾದ ನವರಾತ್ರಿ ಸಂಭ್ರಮದಲ್ಲಿ ವಿಶೇಷವಾಗಿ ಚಂಡಿಕಾ ಹೋಮವನ್ನ ಮಾಡ್ತಿರುವಂತದ್ದು. ಬೆಳಗ್ಗೆಯಿಂದ ಈ ಚಂಡಿಕಾ ಹೋಮ ನಡೀತಿದೆ. ಸುಮಾರು 10:45 11 ಗಂಟೆ ವೇಳೆಗೆ ಪೂರ್ಣಾವತಿ ಆಗುತ್ತೆ. ಹಾಗಾಗಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಸಹ ಮಾಡಿಕೊಂಡಿರುತ್ತದೆ. ಏನು ಚಂಡಿಕಾ ಹೋಮದ ನಂತರದಲ್ಲಿ ಸತ್ಯದರ್ಶನ ಸಮಾವೇಶ ನಡೆಯುತ್ತೆ. ಸತ್ಯದರ್ಶನದ ಸಮಾವೇಶಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಸಹ ಈಗಾಗಲೇ ಮಾಡಿಕೊಂಡಿರುವಂತದ್ದು. ಈ ಎಲ್ಲಾ ಕಾರ್ಯಕ್ರಮಗಳ ಕುರಿತಾಗಿ ನಮಗೆ ದೇವಸ್ಥಾನದ ಕಮಿಟಿಯವರಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಏನ್ ಹೇಳ್ತಾರೆ ಸರ್, ಏನ್ ಇವತ್ತಿನ ವಿಶೇಷ ಅಂತೇಳಿ ಚಂಡಿಕಾ ಹೋಮದ ವಿಶೇಷ? ಇವತ್ತು ಬೆಳ್ತಂಗಡಿ ತಾಲೂಕಿನ ಎಲ್ಲ ಜನತೆಗಳು ಸೇರಿಕೊಂಡು ಇವತ್ತು ನವರಾತ್ರಿಯ ಸಂಭ್ರಮ ದಿವಸ ಇವತ್ತು ಇಲ್ಲಿ ಅಮೃತ ವರ್ಷಿಣಿ ಸಭಾಮಂಟಪದಲ್ಲಿ ನಾವು ಚಂಡಿಕಾ ಯಾಗ ಮಾಡಿ ಅದರ ನಂತರ ಪೂರ್ಣಾವತಿ ಆಗ್ತದೆ. ಸುಮಾರು 10ವರೆಗೆ ಪೂರ್ಣಾವತಿ ಆಗ್ತದೆ. ಅದ ನಂತರ ಈ ಕಾರ್ಯದಲ್ಲಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಭಾಗವಹಿಸಿ ಅದ ನಂತರ 11 ಗಂಟೆಗೆ ಇಲ್ಲಿ ಸತ್ಯ ದರ್ಶನ ಎನ್ನುವ ಸಮಾವೇಶ ನಡೆಯಲಿದೆ. ಆ ಸಮಾವೇಶದಲ್ಲಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಆಶೀರ್ವಾದನ ನೀಡ್ತಾ ಇದ್ದಾರೆ ಭಕ್ತಾದಿಗಳಿಗೆಲ್ಲರೂ. ಏನು ಪ್ರಮುಖ ಉದ್ದೇಶ ಅಂತೇಳಿ ಚಂಡಿಕಾ ಯಾಗ ನಡೀತಿದೆ ಇವತ್ತು? ಏನು ಪ್ರಮುಖ ಉದ್ದೇಶ ಹೇಳಿ ಅಂತ ಹೇಳಿದ್ರೆ, ನಮ್ಮ ಭಕ್ತಾದಿಗಳ ಒಂದು ಮನಸ್ಸಿನಲ್ಲಿ ಒಂದು ದುಃಖ ಉಂಟು, ನೋವು ಉಂಟು. ಯಾಕಂದ್ರೆ ಇಂತಹ ಘಟನೆಗಳು ತಾಲೂಕಲ್ಲಿ, ಅದು ಕೂಡ ನಮ್ಮ ಧರ್ಮಸ್ಥಳ ಎನ್ನುವಂಥದ್ದು ಬೆಳ್ತಂಗಡಿ ತಾಲೂಕಲ್ಲಿ ಬರ್ತದೆ. ಇಂತಹ ತಾಲೂಕಲ್ಲಿ ಇಂತಹ ಒಂದು ಘಟನೆ ಆಗಿದೆ, ಈ ರೀತಿ ಒಂದು ಅಪಪ್ರಚಾರ ಆಗ್ತಾ ಉಂಟು, ಮನಸ್ಸಿಗೆ ತುಂಬಾ ನೋವು ಉಂಟು. ಕೆಲವೊಮ್ಮೆ ಈ ನಾವು ತಾಲೂಕಿನ ಜನಗಳು ಏನುಂಟು ಸ್ವಾತ್ವಿಕ ಜನಗಳು, ಹಾಗೆ ಯಾವುದೇ ರೀತಿಯ ಉತ್ತರ ಕೊಡುವುದಿಲ್ಲ. ಆದರೆ ನಮ್ಮ ಮನಸ್ಸಲ್ಲಿರುವಂತಹ ನೋವಿಗೆ ನಾವು ಉತ್ತರ ಕೊಡಬೇಕಿದ್ರೆ ಈ ಚಂಡಿಕಾ ಯಾಗದ ಮುಖಾಂತರ ದೇವಿಯಲ್ಲಿ ಇವತ್ತು ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡಲಿಕ್ಕಿದೆ. ಏಕಕಾಲದಲ್ಲಿ 10,000 ಜನ ಸೇರಿ ಇಲ್ಲಿ ಪ್ರಾರ್ಥನೆ ಮಾಡ್ತದೆ. ಮತ್ತೆ ಈಗಾಗಲೇ 9:30 ಗಂಟೆಗಿದೆ. ಬೆಳ್ತಂಗಡಿ ತಾಲೂಕಿನ 81 ಗ್ರಾಮಗಳಿಂದ ಪ್ರತಿ ಗ್ರಾಮಗಳಿಂದ ಫಲವಸ್ತುಗಳನ್ನು ತಟ್ಟೆಯಲ್ಲಿ ಹಿಡ್ಕೊಂಡು ಬಂದು ಇಲ್ಲಿ ಬಂದು ಚಂಡಿಕಾ ಹೋಮಕ್ಕೆ ಅದನ್ನು ಸಮರ್ಪಣೆ ಮಾಡಲಿದ್ದಾರೆ. ಸಮರ್ಪಣೆ ಮಾಡಿ ಎಲ್ಲ 10:30 11 ಗಂಟೆ ಆಗುವಾಗ ಪೂರ್ಣಾವತಿಯಲ್ಲಿ 10,000 ಜನ ಏಕಕಾಲದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಪ್ರಾರ್ಥನೆಯನ್ನು ಖಂಡಿತವಾಗಿಯೂ ಕೂಡ ಧರ್ಮಸ್ಥಳದ ಕ್ಷೇತ್ರದ ಧರ್ಮ ದೈವಗಳು ಮತ್ತು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಮತ್ತು ಇವತ್ತೇನು ಚಂಡಿಕಾ ಯಾಗ ಮಾಡ್ತಾ ಇದೆ ಆ ದೇವಿ ಕೂಡ ಅದನ್ನು ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆ ಸ್ವೀಕಾರ ಮಾಡಿ ಆದಷ್ಟು ಶೀಘ್ರವಾಗಿ ಇದಕ್ಕೆ ಸತ್ಯ ದರ್ಶನ ಆಗ್ತದೆ ಅಂತ ಒಂದು ನಂಬಿಕೆಯಿಂದ ಈ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಧರ್ಮಸ್ಥಳದ ನಡೀತಿರುವಂತಹ ಎಲ್ಲಾ ಷಡ್ಯಂತ್ರಗಳು, ಅಪಮಾನಗಳು ದೂರ ಆಗಲಿ ಎನ್ನುವಂಥದ್ದು ಮುಖ್ಯ. ಹೌದೌದು, ಖಂಡಿತವಾಗಿಯೂ. ಯಾಕಂದ್ರೆ ನಾವೆಲ್ಲ ಸ್ವಾತ್ವಿಕ ಜನಗಳು, ನಾವೇನು ಉತ್ತರ ಕೊಡ್ಲಿಕ್ಕೆ ಹೋಗುದಿಲ್ಲ, ಬೇರೆ ಬೇರೆ ಅಪಪ್ರಚಾರ ಮಾಡಲಿಕ್ಕೆ ನಾವು ಉತ್ತರ ಕೊಡುದಿಲ್ಲ. ಬೆಳ್ತಂಗಡಿಯ ಜನಗಳು
ಜನಗಳೇನಿದ್ದಾರೆ ಇವತ್ತಿನವರೆಗೂ ಶಾಂತ ರೀತಿಯಿಂದ ಇದ್ದಾರೆ. ಇವತ್ತು ನಾವು ನವರಾತ್ರಿಯ ಸಂದರ್ಭ ಆದ ಕಾರಣ ಇವತ್ತು ಚಂಡಿಕಾ ಯಾಗ ಮಾಡುವಂತ ಎಲ್ಲ ಭಕ್ತಾದಿಗಳು ನಿರ್ಧಾರ ಮಾಡಿ ಏಕಕಾಲದಲ್ಲಿ ನಾವು ನಿಂತಿಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡುವ ಮುಖಾಂತರ ಎಲ್ಲ ಷಡ್ಯಂತ್ರಗಳಿಗೆ ನಾವು ಉತ್ತರ ಕೊಡ್ತೇವೆ. ದೇವಿಯಲ್ಲಿ ಕೇಳ್ತೇವೆ, ದೇವಿಯ ಇದಕ್ಕೆ ಉತ್ತರ ಕೊಡಬೇಕು ಅಂತ. ಇದಿಷ್ಟು ದೇವಸ್ಥಾನದಲ್ಲಿ ಇವತ್ತು ನಡೆಯುವಂತಹ ಕಾರ್ಯಕ್ರಮದ ವಿಶೇಷಗಳು. ಈಗಾಗಲೇ ಚಂಡಿಕಾ ಯಾಗ ಪ್ರಾರಂಭವಾಗಿರುವಂತದ್ದು, ನಂತರದಲ್ಲಿ ಪೂರ್ಣಾವತಿ ಆಗುತ್ತೆ. ಅದಾದ ನಂತರದಲ್ಲಿ ಸತ್ಯ ದರ್ಶನ ಎನ್ನುವಂತಹ ಸಮಾವೇಶ ನಡೆಯುತ್ತೆ. ಈ ಸಮಾವೇಶದಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಸಹ ಭಾಗವಹಿಸುವಂತದ್ದು. ಒಟ್ಟಾರೆಯಾಗಿ ಏನು ಧರ್ಮಸ್ಥಳದ ವಿರುದ್ಧ ನಡೀತಿರುವಂತಹ ಷಡ್ಯಂತ್ರ, ಅಪಮಾನಗಳು ಎಲ್ಲವೂ ದೂರ ಆಗಲಿ, ಒಳ್ಳೆ ದಿನಗಳು ಬರಲಿ ಅಂತ ಹೇಳಿ ಚಂಡಿಕಾ ಯಾಗವನ್ನ ಧರ್ಮಸ್ಥಳದ ಭಕ್ತಾದಿಗಳು ಇವತ್ತು ನಡೆಸಿದ್ದಾರೆ. ಕ್ಯಾಮರಾ ಪರ್ಸನ್ ಕಿಶನ್ ಜೊತೆ ಭೀಮಾ ನಾಯ್ಕ. ಮೇಲೆ ಇರುವ ಕಳಂಕ ನಿವಾರಣೆ ಆಗಲಿ ಅಂತ ಹೇಳಿ ಚಂಡಿಕಾ ಯಾಗವನ್ನ ಹಮ್ಮಿಕೊಳ್ಳಲಾಗಿದೆ. ಬೆಳ್ತಂಗಡಿ ತಾಲೂಕಿನ ಭಕ್ತ ವೃಂದದಿಂದ ಚಂಡಿಕಾ ಯಾಗ ನಡೆಸಲಾಗ್ತಾ ಇದೆ. ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಈ ಯಾಗ ಹಮ್ಮಿಕೊಳ್ಳಲಾಗಿದೆ. ದೇವಸ್ಥಾನದ ಮೇಲೆ ಬಂದ ಎಲ್ಲಾ ಅಪಮಾನಗಳು ಕೂಡ ದೂರವಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಲಾಗಿದೆ. ವೀರೇಂದ್ರ ಹೆಗಡೆ ಅವರ ಮೇಲಿನ ಷಡ್ಯಂತ್ರ ಕೂಡ ದೂರವಾಗಲಿ ಅಂತ ಹೇಳಿ ಪೂಜೆ ನೆರವೇರಿಸಲಾಗಿದೆ. दृष्टाभ्रातरम् प्राणसंविदम् अन्यमानम् प्रञ्चयशुम्भिष्क्रोत्तवीर्युतस्सनः ॐ बलाबले पुष्टे त्वामादुर्यै कृपमावह अन्यासाम् बलमाश्रित्य युद्धसे चातिमानिने स्वाहा ॐ दैव्यवाच स्वाहा ॐ नमो देवी महादेव्यै शिवायै सततम् नमः नमो प्रकृति भद्रायै ॐ एकैवाहम् जगत्तत्र द्वितीया काममापरा पश्यैतादुष्टमय्ये विशन्त्योमद्भुतये स्वाहा वन्दरस्वस्तास्तादेव्यो ब्रह्माणि प्रमुखालयम् तस्या देव्यास्तनो जगद्वैवैवासेत्राम्बिका स्वाहा ॐ देव्यवाय स्वाहा ॐ अहम् विभूत्या बहुभिरिह वैद्यरास्थिता तत्संहरणमयैका निष्ठाङ्गारुस्थिरा. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ನಡೀತಿರುವಂತಹ ಷಡ್ಯಂತ್ರ ಮತ್ತೆ ಅಪಮಾನ ದೂರ ಆಗಲಿ ಅಂತ ಹೇಳಿ ಬೆಳ್ತಂಗಡಿಯ ಭಕ್ತಾದಿಗಳೆಲ್ಲ ಸೇರಿ ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರದಲ್ಲಿ ಚಂಡಿಕಾ ಹೋಮವನ್ನ ಮಾಡಲಾಗ್ತಿರುವಂತದ್ದು. ಅಮೃತ ವರ್ಷಿಣಿ ಸಭಾಭವನದಲ್ಲಿ ಚಂಡಿಕಾ ಹೋಮ ಬೆಳಗ್ಗೆಯಿಂದ ಪ್ರಾರಂಭವಾಗಿದೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡಬಹುದು ದೇವಸ್ಥಾನದ ಅರ್ಚಕರೆಲ್ಲ ಸೇರಿ ಹೋಮ ಹವನಗಳನ್ನ ಮಾಡ್ತಿದ್ದಾರೆ. ಚಂಡಿಕಾ ಹೋಮ ನಡೀತಿದೆ. ಚಂಡಿಕಾ ಹೋಮದ ನಂತರದಲ್ಲಿ ಸತ್ಯ ದರ್ಶನ ಸಮಾವೇಶ ಸಹ ನಡೆಯುತ್ತೆ. ಅದಾದ ನಂತರದಲ್ಲಿ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಅವರು ಸತ್ಯ ದರ್ಶನದ ಸಮಾವೇಶದಲ್ಲಿ ಮಾತಾಡೋರಿದ್ದಾರೆ. ಏನೋ ಧರ್ಮಸ್ಥಳದ ವಿರುದ್ಧ ನಡೀತು, ಷಡ್ಯಂತ್ರಗಳು ನಡೀತು, ಅಪಮಾನಗಳಾಯಿತು, ಇವೆಲ್ಲವೂ ದೂರ ಆಗಲಿ ಅಂತ ಹೇಳಿ ದಸರಾದ ನವರಾತ್ರಿ ಸಂಭ್ರಮದಲ್ಲಿ ವಿಶೇಷವಾಗಿ ಚಂಡಿಕಾ ಹೋಮವನ್ನ ಮಾಡ್ತಿರುವಂತದ್ದು. ಬೆಳಗ್ಗೆಯಿಂದ ಈ ಚಂಡಿಕಾ ಹೋಮ ನಡೀತಿದೆ. ಸುಮಾರು 10:45 11 ಗಂಟೆ ವೇಳೆಗೆ ಪೂರ್ಣಾವತಿ ಆಗುತ್ತೆ. ಹಾಗಾಗಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಸಹ ಮಾಡಿಕೊಂಡಿರುವಂತದ್ದು. ಏನು ಚಂಡಿಕಾ ಹೋಮದ ನಂತರದಲ್ಲಿ ಸತ್ಯ ದರ್ಶನ ಸಮಾವೇಶ ನಡೆಯುತ್ತೆ. ಸತ್ಯ ದರ್ಶನದ ಸಮಾವೇಶಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಸಹ ಈಗಾಗಲೇ ಮಾಡಿಕೊಂಡಿರುವಂತದ್ದು. ಈ ಎಲ್ಲಾ ಕಾರ್ಯಕ್ರಮಗಳ ಕುರಿತಾಗಿ ನಮಗೆ ದೇವಸ್ಥಾನದ ಕಮಿಟಿಯವರಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ, ಏನ್ ಹೇಳ್ತಾರೆ